ಆರ್ ಕಾಮ್ರೇಡ್ ಅವರೇ, ಈಗ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಕಟ್ಟಡ ಕಾರ್ಮಿಕರ ಒಂದು ಏನು ಧನ ಸಹಾಯ ಒಂದು ಕಡಿತ ಮಾಡಿ ಈ ಸರ್ಕಾರ ಒಂದು ಆದೇಶನ ಇದು ಮಾಡಿದೆ, ಮತ್ತೆ ಫೆಸಿಲಿಟಿಗಳನ್ನ ಕಡಿಮೆ ಮಾಡಿದೆ. ಅದ್ರ ಬಗ್ಗೆ ತಾವೇನು ಹೇಳೋದು? ಸ್ನೇಹಿತರೆ, ಏನೀಗ 1996 ಕೇಂದ್ರ ಸರ್ಕಾರದ ಮೂಲ ಕಾಯ್ದೆಯನ್ನ ಬುಡಮೇಲು ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ ಮೊದಲು ಸರಿ ಇಲ್ಲ ಅಂತಕ್ಕಂಥದ್ದನ್ನ ನಾನು ವಾದ ಮಾಡ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಕಟ್ಟಡ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಯಾವುದೇ ಜಾತಿ ಭೇದ ಇಲ್ಲ. ಭಾರತ ದೇಶದ 300,000 ಜಾತಿಗಳೇನಿದೆ, ಎಲ್ಲಾ ಜಾತಿಯಲ್ಲಿರ್ತಕ್ಕಂಥ ಜನ ಕಟ್ಟಡ ಕಾರ್ಮಿಕರಲ್ಲಿ ಕೆಲಸ ಮಾಡ್ತಾರೆ. ಮತ್ತು ಈ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ನು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ಇವತ್ತು ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ MD ಓದಂತರಿಗೆ 75,000 ಕೊಡೋದನ್ನ 11,000 ಮಾಡಿದ್ದಾರೆ. ಅಂಗನವಾಡಿ ಮತ್ತೆ ನರ್ಸರಿನಲ್ಲಿ ಕೆಲಸ ಮಾಡ ಓದ್ತಕ್ಕಂಥ ಮಕ್ಕಳಿಗೆ ಏನ್ 5,000 ಕೊಡ್ತಾ ಇದ್ರು ಪ್ರತಿ ವರ್ಷ, ಅದನ್ನ ತೆಗೆದುಹಾಕಿದ್ದಾರೆ. 1ನೇ ತರಗತಿ ಮಕ್ಕಳಿಗೆ 5,000 ಕೊಡ್ತಕ್ಕಂಥವ್ರಿಗೆ 1,100 ಮಾಡಿದ್ದಾರೆ. 8ನೇ ತರಗತಿಯಾಗಿ 8,000 ಕೊಡ್ತಕ್ಕಂಥವ್ರಿಗೆ 1,100 ರೂಪಾಯಿ ಮಾಡಿದ್ದಾರೆ. ಇದು ಮೊದಲನೇದಾಗಿ ಕಾರ್ಮಿಕ ವಿರೋಧ ನೀತಿ. ಯಾಕೆಂದ್ರೆ ಇವತ್ತು ಕಾರ್ಮಿಕ ಮಂತ್ರಿಗಳು ಇದನ್ನ ಯಾವುದೇ ಸಂಘಟನೆಗಳ ಜೊತೆ ಮತ್ತೆ ಕಾರ್ಮಿಕ ಮಂಡಳಿ ಅಸ್ತಿತ್ವದಲ್ಲಿ ಇಲ್ಲದ ಇರೋ ಸಮಯದಲ್ಲಿ ಮಾಡಿರ್ತಕ್ಕಂಥದ್ದು ಸರ್ಕಾರದ ಒಂದು ಧೋರಣೆ ಮತ್ತು ಒಂದು ಇದು ಸರ್ವಾಧಿಕಾರ ಧೋರಣೆ ಅಂತಕ್ಕಂಥದ್ದನ್ನ ನಾನು ಮೊದಲು ಟೀಕೆ ಮಾಡ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಕಾರ್ಮಿಕ ವರ್ಗ ಚೆನ್ನಾಗಿ ಓದಿ ಇವತ್ತು ಮುಂದೆ ಬರಬೇಕು, ಅವರು ಇವತ್ತು ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಕೇಂದ್ರ ಕಾರ್ಮಿಕ ಸಂಘಟನೆ, ಅದರಲ್ಲೂ ಭಾರತ ಕಮ್ಯುನಿಸ್ಟ್ ಪಕ್ಷದ ಸಿಪಿಐ ಪಕ್ಷದ ರಾಷ್ಟ್ರೀಯ ಗೃಹ ಮಂತ್ರಿ ಆಗಿರ್ತಕ್ಕಂಥ ಕಾಮ್ರೇಡ್ ಇಂದ್ರಜಿತ್ ಗುಪ್ತಾ ಅವರ ಕನಸಿನ ಕೂಸಾಗಿರ್ತಕ್ಕಂಥದ್ದು ಅಸಂಘಟಿತ ಕಾರ್ಮಿಕ ವಲಯ ಮೂಲ ಕಾನೂನ ತಿದ್ದುಪಡಿ ಮಾಡಿರ್ತಕ್ಕಂಥದನ್ನ ಕೂಡಲೇ ಹಿಂಪಡಿಬೇಕು. ಮತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವಭಾವ ಕಾರಣವನ್ನು ಕೊಡಬಾರದು. ಕೊಡೇ ಹೋದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಇದನ್ನ ಕಾರ್ಮಿಕ ವರ್ಗದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಿ ದೊಡ್ಡ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾನು ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತೀನಿ. ಅದೇ ರೀತಿ ನಮ್ಗೆ ಈಗ ಆಲ್ರೆಡಿ ವರದಿ ಬಂದಿದೆ, ಹಣ ಇಲ್ಲ ಅಂತಕ್ಕಂಥ ಹೇಳೋ ಜನ ಇವರು ಆರೋಗ್ಯ ತಪಾಸಣೆ ಹೆಸರಲ್ಲಿ ಇವತ್ತು 310 ಕೋಟಿ ರೂಪಾಯಿ ಕಾರ್ಮಿಕ ಹಣವನ್ನ ತಗೊಳ್ತಾ ಇದ್ದಾರೆ. ಇದನ್ನ ಮೊದಲು ನಿಲ್ಲಿಸಬೇಕು ಅಂತಕ್ಕಂಥದ್ದನ್ನ ಮೊನ್ನೆ ಸಿದ್ದರಾಮಯ್ಯ ಮತ್ತೆ ಕಾರ್ಮಿಕ ಮಂತ್ರಿ ಮಂಡಳಿಗೆ ನಾವು ಪತ್ರವನ್ನ ಬರೆದಿರುವ ಯಾವುದೇ ರೀತಿಯಾದಂತ ಕ್ರಮ ಕೈಗೊಂಡಿಲ್ಲ. ಅದೇ ಅಲ್ಲದೆ ಮದುವೆಗೆ ಆಗಿರ್ತಕ್ಕಂಥ 60,000 ರೂಪಾಯಿ ಹಣನ ಅದು ಕಮ್ಮಿ ಮಾಡೋಂತ ಯೋಜನೆ ಇದೆ. ಆರೋಗ್ಯಕ್ಕೆ ಕೊಡ್ತಕ್ಕಂಥ 2 ಲಕ್ಷ ರೂಪಾಯಿ ಏನ್ ಸಹಾಯಧನ ಇದೆ ಅದನ್ನ ಕಡಿತ ಮಾಡ್ತಕ್ಕಂಥ ಯೋಜನೆ ಮಂಡಳಿಯಲ್ಲಿ ತೀರ್ಮಾನ ಇದೆ. ಅದೇ ರೀತಿ ಸಾವಿಗೆ ಕೊಡ್ತಕ್ಕಂಥ 75,000ವನ್ನ ಕಡಿಮೆ ಮಾಡ್ತಕ್ಕಂಥ ಸರ್ವಾಧಿಕಾರಿ ಧೋರಣೆಯನ್ನ ಇವತ್ತು ಸರ್ಕಾರ ಮಂಡಳಿ ಮಾಡ್ತಾ ಇದೆ ಅಂತಕ್ಕಂಥದ್ದು ನಮ್ ಗಮನಕ್ಕೆ ಬಂದಿದೆ. ಇದೇನಾದ್ರೂ ಮಾಡಿದ್ರೆ ಈ ಸರ್ಕಾರ ಅಸಂಘಟಿತ ಕಾರ್ಮಿಕ ಮತ್ತು ರೈತರ ವಿರೋಧ ಸರ್ಕಾರ ಅಂತಕ್ಕಂಥದ್ದನ್ನ ನಾವು ಈ ಕೂಡಲೇ ಅದನ್ನು ಒತ್ತಾಯ ಮಾಡ್ತೀವಿ. ಕೈ ಬಿಡಬೇಕು, ಮಾಡದೇ ಇದ್ರೆ ಸರಿಯಾದ ತಕ್ಷಣ ಶಿಕ್ಷೆ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀನಿ. ಕಾಮ್ರೇಡ್ ಅವರೇ, ಬಗರ್ ಹುಕುಂ ಬಗ್ಗೆ ತಮ್ಮ ಅಭಿಪ್ರಾಯ? ಈಗ ಬಗರ್ ಹುಕುಂ ಮಾಡಿರ್ತಕ್ಕಂಥವ್ರು ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಶ್ರೀಮಂತರಲ್ಲ. ಕಾಡು ಬೆಟ್ಟದಲ್ಲಿ ಇರ್ಬೋದು ಅಥವಾ ಅರಣ್ಯ ಪ್ರದೇಶದಲ್ಲಿ ಇರ್ಬೋದು ಅಥವಾ ಸರ್ಕಾರ ಪಾಳು ಬಿಡ್ತಿರ್ತಕ್ಕಂಥ ಜಮೀನಲ್ಲಿ ಮಾಡಿರ್ತಕ್ಕಂಥದ್ದು ಕೇವಲ 1ರಿಂದ 5 ಎಕರೆ ಒಳಗಡೆ ಮಾಡಿರ್ತಕ್ಕಂಥ ರೈತರಿಗೆ ಬಗರ್ ಹುಕುಂ ಪಟ್ಟವನ್ನ ಕೊಡಬೇಕು ಮತ್ತೆ ಅವರ ಜೀವನವನ್ನ ಹಸನ ಮಾಡಬೇಕು. ಇವತ್ತು ಭೂಮಿಯನ್ನೇ 1000 ಎಕರೆ ಭೂಮಿಯನ್ನ ಕಾರ್ಪೊರೇಟ್ ಕಂಪನಿಗಳಿಗೆ ದಾನ ಮಾಡತಕ್ಕಂಥ ಈ ಸರ್ಕಾರಗಳು ರೈತರು ದುಡಿತಕ್ಕಂಥ ಪಟ್ಟ ಜಮೀನನ್ನ ಕೊಡದೇ ಇರ್ತಕ್ಕಂಥ ಅನ್ಯಾಯ ಮಾಡಿದ್ರೆ ಇದನ್ನ ಕೂಡಲೇ ಕೊಡಬೇಕು. ಇವತ್ತೇನು 50 ಹೇಳ್ತಾರೆ, 53C ಮತ್ತೆ 52C ಏನೆಲ್ಲ ಅರ್ಜಿಯನ್ನ ಕಾಲ್ ಮಾಡಿದರೆ ಅವ್ರನ್ನ ಕೂಡಲೇ ಬಗರ್ ಹುಕುಂನ ಕೊಡಬೇಕು. ಮತ್ತೆ ಯಾರು ಯೋಗ್ಯ ಆಗಿದ್ದಾರೆ ಅವ್ರಿಗೆ ಕೊಡಬೇಕು. ಸರಿಯಾಗಿರ್ತಕ್ಕಂಥ ತಪಾಸಣೆ ಆಗ್ಬೇಕು. ಇದು ಯಾವುದೇ ರೀತಿಯಾಗಿರ್ತಕ್ಕಂಥ ಜಮೀನು ಶ್ರೀಮಂತರು ಕೈಗೋಬಾರ್ದು, ಬಡವ್ರ ಜಮೀನು ಇರಬೇಕು. ಬಡವರು ಉಳ್ಮೆ ಮಾಡಿ ಈ ದೇಶದ ರೈತರಿಗೆ ಅನ್ನ ಕೊಡಬೇಕು, ಅದಕ್ಕೆ ಸಹಕಾರ ಮಾಡಬೇಕು ಈ ಸರ್ಕಾರಗಳು ಅಂತ ಒತ್ತಾಯ ಮಾಡ್ತೀನಿ. ಧನ್ಯವಾದಗಳು ಕಾಮ್ರೇಡ್ ಅವರ. ತಮ್ಮ ಪರಿಚಯ? ನನ್ನ ಹೆಸರು ಗಿರೀಶ್ ಅಂತ. ನಾನು AITC ರಾಜ್ಯ ಕಾರ್ಯದರ್ಶಿ, ತುಮಕೂರು ಜಿಲ್ಲೆಯ ಸಿಪಿಐ ಪಕ್ಷದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತೀನಿ ಮತ್ತು ಕರ್ನಾಟಕ ರಾಜ್ಯ ಕಟ್ಟಡ ಕಟ್ಟುವ ಕಲ್ಲು ಹೊಡೆಯುವ ಕ್ವಾರಿ ಕಾರ್ಮಿಕ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗೂ ಸಹ ಕೆಲಸ ಮಾಡ್ತೀನಿ. ಧನ್ಯವಾದಗಳು ಕಾಮ್ರೇಡ್.